ಅನ್ಕೊಂಡಷ್ಟು ಮನುಷ್ಯ ಸೈಲೆಂಟ್ ಅಲ್ಲ, ಫುಲ್ಲು ವೈಲೆಂಟ್ನ ಅದಾರ, ಸೈಲೆಂಟ್ನ ಅದಾರ. ಸೈಲೆಂಟ್ ಒಳಗೆ ವೈಲೆಂಟ್ ತೋರಿಸ್ತಾರೆ. ಇಡೀ ಉತ್ತರ ಕರ್ನಾಟಕವನ್ನು ಉಚ್ಛೆದ್ದು ಕುಣಿಯುವಂತೆ ಮಾಡಿದಂತಹ ಏಕೈಕ ಜಾನಪದ ಕಲಾವಿದ ಮತ್ತು ಇಡೀ ಕನ್ನಡ ಚಿತ್ರರಂಗವೇ ಉತ್ತರ ಕರ್ನಾಟಕದ ಕಡೆ ತಿರುಗಿ ನೋಡುವಂತಹ ಮಾಡಿದ ಮಹಾನ್ ಕಲಾವಿದ ಹಾಗೂ ಸಾವಿರಾರು ಹಾಡುಗಳನ್ನು ಬರೆದಿರುವಂತಹ ಸಾಹಿತ್ಯಗಾರ ಹಾಗೂ ತನ್ನದೇ ಆಗಿರುವಂತಹ ಅಭಿಮಾನ ಬಳಗವನ್ನು ಬೆಳೆಸಿ ಉತ್ತರ ಕರ್ನಾಟಕದಲ್ಲಿಯೇ ಹುಲಿಯ ಎಂದು ಖ್ಯಾತಿಯಾಗಿರುವಂತಹ ಅದ್ಭುತ ಹಾಡುಗಾರ. ನಮಸ್ಕಾರ ಕರ್ನಾಟಕ. ಇವತ್ತು ಒಂದು ಹೊಸ ವಿಷಯ ಏನಪ್ಪ ಅಂತಂದ್ರೆ, ನಮ್ಮ ಆತ್ಮೀಯ ಗೆಳೆಯರಾಗಿರುವಂತಹ ಮಾಳು ನಿಪ್ನಾಳ್ ಅವರು ಬಿಗ್ ಬಾಸ್, ಕನ್ನಡದ ಬಿಗ್ ಬಾಸ್ 12ರ ಸ್ಪರ್ಧಿಯಾಗಿ ಒಳ ಹೋಗಿದ್ದಾರೆ. ಹಾಗಾಗಿ ಆ ಖುಷಿಯಲ್ಲಿ ಒಂದಷ್ಟು ಮಾತಾಡಲಿಕ್ಕೆ ಬಂದೆ. ಆತ್ಮೀಯ ಗೆಳೆಯರು, ನಮ್ಮದೇ ಆಗಿರ್ತಕ್ಕಂಥ ಒಂದು ಆರ್ಕೆಸ್ಟ್ರಾ ಇದೆ. ಆ ಒಂದು ಆರ್ಕೆಸ್ಟ್ರಾದಲ್ಲಿ ಭಾಳಷ್ಟು ಕಡೆ ಆಡಲಿಕ್ಕೆ ಬಂದಿದ್ದರು. ನಾವು ಅವರು ಒಂದಷ್ಟು ಕಾಲವನ್ನು ಚರ್ಚೆ ಮಾಡಿದ್ದೀವಿ. ಈ ಬಿಗ್ ಬಾಸ್ ಎನ್ನುವಂಥ ವಿಷಯ ನಮಗೆ ಆಫರ್ ಬಂದಿತ್ತು ಎನ್ನುವಂಥದ್ದನ್ನು ಅವರು ನಮಗೆ ಮುಂಚೆನೇ ಹೇಳಿದರು. ಬಟ್ ಅದು ಅವ್ರಿಗೆ ಹೋದ ಸರಿನೂ ಬಂದಿತ್ತು, ಈ ಸರಿನೂ ಬಂದಿದೆ. ಹಾಗೂ ಹೋದ ಸರಿ ಹೋಗಲಿಲ್ಲ ಕೆಲವೊಂದು ಕಾರಣಾಂತರಗಳಿಂದ. ಅವರು ಬಂದಾಗಲೆಲ್ಲ ಚರ್ಚೆ ಮಾಡ್ತಾಯಿದ್ವಿ. ಹೋಗಬೇಕಾದ್ರೂ ಕೂಡ ಹೇಳಿದರು, ಬಟ್ ನಾವು ಎಲ್ಲೂ ಕೂಡ ಅಪ್ಡೇಟ್ ಕೊಟ್ಟಿರಲಿಲ್ಲ. ಯಾಕೆಂದರೆ ಅದು ಸುಮ್ಮನೆ ಮತ್ತೊಂದು ವಾಹಿನಿಗೆ ಸುಮ್ಮನೆ ಒಂದು ತೊಂದರೆ ಆಗುತ್ತಿರುವಂಥದ್ದು. ಸೊ ಹಾಗಾಗಿ ಯಾವುದು ಹೇಳಿರಲಿಲ್ಲ. ಇನ್ನೇನಪ್ಪ, ಈಗ ಮಸ್ತ್ ಈಗ ಫುಲ್ ಖುಷಿ ಆಗಿಬಿಟ್ಟೈತಿ. ನಮ್ಮ ಗೆಳೆಯರು, ಭಾಳ ಆತ್ಮೀಯರು ಗೆದ್ದು ಬರಲಿ ಅನ್ನುವಂಥ ಆಶಿಸ್ತಾ, ಹಾಗೆ ಇಡೀ ಉತ್ತರ ಕರ್ನಾಟಕವನ್ನು ಉಚ್ಛೆದ್ದು ಕುಣಿಯುವಂತೆ ಮಾಡಿದಂತಹ ಏಕೈಕ ಜಾನಪದ ಕಲಾವಿದ ಮತ್ತು ಇಡೀ ಕನ್ನಡ ಚಿತ್ರರಂಗವೇ ಉತ್ತರ ಕರ್ನಾಟಕದ ಕಡೆ ತಿರುಗಿ ನೋಡುವಂತಹ ಮಾಡಿದ ಮಹಾನ್ ಕಲಾವಿದ ಹಾಗೂ ಸಾವಿರಾರು ಹಾಡುಗಳನ್ನು ಬರೆದಿರುವಂತಹ ಸಾಹಿತ್ಯಗಾರ ಹಾಗೂ ತನ್ನದೇ ಆಗಿರುವಂತಹ ಅಭಿಮಾನ ಬಳಗವನ್ನು ಬೆಳೆಸಿ ಉತ್ತರ ಕರ್ನಾಟಕದಲ್ಲಿಯೇ ಹುಲಿಯ ಎಂದು ಖ್ಯಾತಿಯಾಗಿರುವಂತಹ ಅದ್ಭುತ ಹಾಡುಗಾರ. ಇನ್ನಿತರ ಹಲವಾರು ರೀತಿ ಅವ್ರ ಬಗ್ಗೆ ಹೇಳ್ಬೋದು. ಮತ್ತು ಸ್ನೇಹಕ್ಕೆ ಭಾಳಷ್ಟು ಗೌರವವನ್ನು ಕೊಡುವಂತಹ ಸ್ನೇಹಜೀವಿ, ಹಲವಾರು ರೀತಿ ಹೇಳ್ಬೋದು. ಅದು ನಮ್ಮ ಉತ್ತರ ಕರ್ನಾಟಕ ಅನ್ನುವಂಥದ್ದು ಭಾಳ ಮಸ್ತ್ ನಮಗೆ ವಿಚಾರ. ಅದ್ರ ಬಗ್ಗೆ ಭಾಳ ಖುಷಿ ಆಗ್ತೈತಿ. ಮತ್ತೇನಪ್ಪ ಅಂತಂದರೆ, ಅಣ್ಣ ಗೆದ್ದು ಬರಲಿ. ಭಾಳಷ್ಟು ಕಡೆ ನಾನು ಮತ್ತು ನಮ್ಮ ಆಟವಾದಿ ಹನುಮಂತು ಹಾಗೂ ದೇವ ಹನುಮಸಾಗರ್, ಆಮೇಲೆ ಅವರು ಒಂದು 4 ಜನ ಕೂಡ್ತಾ ಇದ್ವಿ. ನಾವು ಒಂದು ಕಡೆ ಒಂದು ಪ್ಲೇಸ್ ಇದೆ, ಆ ಒಂದು ಊರಲ್ಲಿ ಒಂದು ಚರ್ಚೆ ಮಾಡ್ತಿರ್ಬೇಕಾರೆ ಅಥವಾ ಮಾತಾಡ್ತಿರ್ಬೇಕಾರೆ ಹಂಗೆ ಮಾತು ಬಂದಾಗ ಅವರು ಅನ್ಕೊಂಡಷ್ಟು ಮನುಷ್ಯ ಸೈಲೆಂಟ್ ಅಲ್ಲ, ಫುಲ್ಲು ವೈಲೆಂಟ್ನ ಅದಾರ. ಸೈಲೆಂಟ್ ಒಳಗೆ ವೈಲೆಂಟ್ ತೋರಿಸ್ತಾರೆ. ಮತ್ತು ಏನಪ್ಪ ಅಂತಂದರೆ, ಮನುಷ್ಯ ಒಳ್ಳೆಯವರಿಗೆ ಭಾಳ ಒಳ್ಳೆಯ ಮನುಷ್ಯ, ಕೆಟ್ಟರಪ್ಪ ಅಂದ್ರೆ ಭಾಳ ತಲೆ ಕೆಡ್ತದೆ ಆತಗೆ. ಹಂಗಾಗಿ ಸ್ವಲ್ಪ ಬಿಗ್ ಬಾಸ್ ಈ ಸರಿ ನೋಡ್ಬೇಕಂತದ್ದು ನಾವು ವರ್ಷ ನೋಡ್ತಿದ್ವಿ. ಬಟ್ ನಮ್ಮ ಆತ್ಮೀಯರು ಯಾರು ಇರಲಿಲ್ಲ. ಈ ವರ್ಷ ನಮ್ಗೆ ಗೆಳೆಯ, ಅಣ್ಣ ಅಂತಲೇ ಕರಿತೀವಿ ನಾವು, ಅಣ್ಣಾಜಿ ಅಂತ ಭಾಳ ಕರಿತಿದ್ವಿ. ಅಣ್ಣಾಜಿ ಅವ್ರು ಬಂದಾರ, ಗೆದ್ದು ಬರಲಿ ಅಂತ ಆಶಿಸ್ತೀವಿ. ಮತ್ತೇನಪ್ಪ ಅಂತಂದರೆ, ಒಟ್ಟು ಅವ್ರು ಶಿಸ್ತುಬದ್ಧ ಆಡ್ಲಿಕ್ಕೆ ರೆಡಿ ಇದ್ದಾರೆ. ಆದರೆ ಅವನು ತಗೊಂಬಂದು ಏನು ಮಾಡ್ಯಾರಪ್ಪ ಅಂತಂತಂದ್ರೆ, ಇವತ್ತೇ ಹೇಳಿಬಿಟ್ರ ಅದನ್ನು, ನೀವು ಮತ್ತೆ ಹೊರಗೆ ಹೋಗ್ಬೇಕು ನೋಡು ಅಂತೇಳಿ. ಒಂದು 3 ಸೇರಿಸಿ ಆ ಹುಡುಗಿ ರಕ್ಷಿತ್ ಶೆಟ್ಟಿ, ನಮ್ಮ ಮಾಳು ಅಣ್ಣಾಜಿಗೆ ಮತ್ತು ಯಾರಪ್ಪ ಇನ್ನೊಬ್ರು ಯಾರೋ ಹುಡುಗಿ ಅದಾಳ, ಆಕಿಗೆ ತೊಗೊಂಬಂದು ಹೇಳಿಬಿಟ್ರ, ನೀವು 3 ದಿನಕ್ಕೆ 2 ದಿನಕ್ಕೆ ಒಂದೊಂದು ದಿನಕ್ಕೆ ಕಳ್ಸಂಗಿದ್ದಾರೆ. ಗೆಣಸ್ಕೆರೆ ಕರ್ಕೊಂಡು ಹೋಗಿರಿ ಅವ್ರನ್ನಲ್ಲಿ. ನೀವು ಕಲರ್ಸ್ ಕನ್ನಡದವ್ರಿಗೆ ಬುದ್ಧಿ ಐತೆ ಇಲ್ಲಿ ಬಗ್ಗೆ. ಒಂದು 2-3 ದಿನಕ್ಕೆ ಆಯ್ತು. ಅವ್ರನ್ನ ಹೆಂಗೆ ನಾವು ಗೊತ್ತಾಗಬೇಕು, ಓಟ್ ಹೆಂಗೆ ಹಾಕ್ಬೇಕು ನಿಮಗೆ ತಿಳಿದಂಗೆ ನೀವು ಮಾಡಿಬಿಡ್ರಿ. ಸುಮ್ಮನೆ ಗೆಣಸ್ಕೆರೆ ಕರ್ಕೊಂಡು ಹೋಗಿರಿ. ನೀವು 2-3 ದಿನಕ್ಕೆ ಹಂಗಾರ ಅಲ್ಲಿ ಹೋಗಿ ನೀವು ಕುಂದಿರಿಸಿ ಹುಚ್ಚು ಸಾಕಾರ ಮಾಡಂಗಿತ್ತಾನೆ ಹೋಗ್ರಿ. ನೀವು ಮೈ ನಡ್ರಿ, ನಾಮಿನೇಟ್ ಮಾಡ್ಬೇಕಂತೆ. ಒಂದು ವಾರ ಚೆಂದಾಗಿ ಅವರೆಲ್ಲರೂ ಪರಿಚಯ ಆಗಿ ಅವರೆಲ್ಲರೂ 1-2-4 ಮಾತಾಡೋಕೆ ಬಿಡ್ರಿ. ಜಾಗ ಬಂದುಬಿಡೋದು ಎಲ್ಲನೂ ಹೋಗಿ. ಇದು ಬಿಗ್ ಬಾಸ್ ಎಲ್ಲಿ ಮಕ್ಕೊಂಡಿರ್ತೀಯ, ನಿಂತಿರ್ತೀಯ ಮರ, ಯಾವಾಗ ಮಕ್ಕಂತ ಯಾವಾಗ ಹೇಳ್ತೀವಿ ಮರ ನೀನು ಬಿಗ್ ಬಾಸ್. ನೀನು ಶಾಣೆ. ಒಂದು ಚೂರು ಬಿಡವ್ರಿ, ಒಂದು 4 ದಿನ ಪರಿಚಯ ಆಗಲಿ, ಒಂದು 4 ದಿನ ಖುಷಿ ಪಡಲಿ. ಆಮೇಲೆ ಬೇಕಾದ್ರೆ ಬೆಂಕಿ ಹಚ್ಚೊಂತೀವಿ. ಬೆಂಕಿ ಹಚ್ಚದಾಗದು ಬೇಡ, ಇದು ಒಳ್ಳೆ ಮಳೆ. ಇನ್ನು ಈಗ ಬಂದಾರ ಅವ್ರು, ಇನ್ನೂ ಪರಿಚಯ ಆಗ್ಯಾರ, ದೋಸ್ತರು ಆಗ್ಯಾರ, ಫ್ರೆಂಡ್ಸ್ ಆಗ್ಯಾರ. ಅಲ್ಲೇ ಬಂದುಬಿಟ್ಟು ಇದು ಬಿಗ್ ಬಾಸ್, ಇದು 3 ದಿನಕ್ಕೆ ಬಂದ್ ಮಾಡಬೇಕು, ಇದು 3 ದಿನಕ್ಕೆ ಏನದು ನೀವು ಹೊರಗೆ ಹೋಗ್ಬೇಕು, ನೀವು ಬಾಗಿಲು ತೆಗೆದುಬಿಟ್ಟು ನೀವು ಹೋಗ್ಬಿಡ್ರಿ. ಏನು ಮನುಷ್ಯ ಇದೀವ ಮರ, ನೀ ಬಿಗ್ ಬಾಸ್ ನಡೆಸವ. ಸುದೀಪ್ ಸರ್ ಹೇಳ್ಯಾರಿಲ್ಲ, ಆರ್ಡ್ರ್ ಬರತಕ್ಕನ ಅದು ಇದು ಮಾಡಬಾರ್ದು ಅಂತೇಳಿ. ಹುಚ್ಚು ಮಂಗೇರಿದ್ದಂಗಿದ್ರಿ ನಡೆಸೋರು ನೀವು, ಬಿಗ್ ಬಾಸ್ ನಡೆಸೋರು. 1 ದಿನಕ್ಕೆ 2 ದಿನಕ್ಕೆ ಹಿಂಗೆ ಹುಚ್ಚು ಮಾಡಬಾಡ್ರಿ. ನಿಮಗೆ ಭಾಳ ಚಲೋ ನಡೆಸೋಕೆ ನಡೆಸ್ರಿ ಅದನ್ನು. ಅದ್ರಾಗ ಮಾಳ ಅಣ್ಣಾಜಿ ಭಾಳ ಇರ್ಬೇಕಂತ ಖುಷಿ ಪಡಕತ್ತಾನ. ಹೋಗಿ ಒಂದು ನಾವೆಲ್ಲರೂ ಈ ಕಡೆ ಉತ್ತರ ಕರ್ನಾಟಕದವ್ರು ಭಾಳ ಖುಷಿ ಪಡಕತ್ತೀವಿ. ತಗೊಂಡೋಗಿ 1 ದಿನಕ್ಕೆ 2 ದಿನಕ್ಕೆ ಹೊರಗೆ ಹೋಗ್ಬೇಕಂತ, ಎಲಿಮಿನೇಟ್ ಮಾಡಿಬಿಡಕಂತ. ಅದ್ರ ಬರೀ ಇದೇ ಕೆಲಸ ನಿಮ್ಮದು. ಒಟ್ಟು ಬೇಸಿದವ್ರ ಜೊತೆ ಜಗಳ ಹಚ್ಚೋದು, ಕಂಪೆಚ್ಚಬಿಡೋದು ನೀವು ಬಿಗ್ ಬಾಸ್ ಅಂದರೆ.
ಏನಪ್ಪ ಒಂದಿಷ್ಟು ಮನೋರಂಜನೆ ಸಿಗ್ತದೆ, ಒಂದಿಷ್ಟು ಖುಷಿ ಪಡ್ತೀವಿ, ನಮ್ಮವ್ರು ಯಾರೋ ಹೋಗ್ಯಾರ ಅಂತೇಳಿ ನೋಡೋಕೆ ಕಾತರದಿಂದ ಕಾಯ್ತಿರ್ತೀವಿ. ಅದನ್ನೊಂದು ಸ್ವಲ್ಪ ತಡ್ಕೋರಿಲ್ಲ, ಎದಕ್ಕೆ ಹಚ್ತೀರಿ ಬೆಂಕಿ? ಒಂದು ದಿನಕ್ಕೆ 2 ದಿನಕ್ಕೆ 3 ದಿನಕ್ಕೆ ಹುಚ್ಚು ಮಂಗ್ಯಾರ ತಗೊಂಬಂದು ಸ್ವಲ್ಪ ನಿಧಾನ ಆಡಿಸ್ರಿ. ಮಂದಿಗೆ ಬುಗುಲ್ ಬೆಳಂಗೆ ಮಾಡಬೇಡ್ರಿ. ಒಂದು ದಿನಕ್ಕೆ ಹಂಗಾತಿ ಹಿಂಗಾತಿ ಅದು ಬ್ಯಾಡದು. ಇರುವಂಥ ಗೌರವವನ್ನು ನೋಡ್ಬೇಕಂತ ಆಸೆ ಪಟ್ಟು ಹುಚ್ಚುಚ್ಚಾಕಾರ ಮಾಡಿ ಅದನ್ನು ನೋಡ್ಲಾರ್ದಂಗೆ ಮಾಡ್ಕೋಬೇಡ್ರಿ. ಇಷ್ಟಪ್ಪ ಹೇಳಕತ್ತೀನಿ. ಅಣ್ಣಾಜಿ ಗೆದ್ದು ಬರಲಿ. ನಮ್ಮ ಕಡೆಯಿಂದ ಭಾಳ ಸಪೋರ್ಟ್ ಇರ್ತೈತಿ. ಆಮೇಲೆ ಎಲ್ಲ ಕಡೆಯಿಂದನೂ ನಾವು ನಮ್ಮ ಕೈಲಿ ಆದಷ್ಟು ಸಪೋರ್ಟ್ ಮಾಡಿಸ್ತೀವಿ. ಮತ್ತು ಖುಷಿಯಿಂದ ಬರ್ರಿ, ಹೊರಗೆ ಬರ್ರಿ, ಗೆದ್ದು ಬರ್ರಿ ಅನ್ನೋದು ನಮ್ಮ ಆಸೆ. ಸುದೀಪ್ ಅಣ್ಣವ್ರು ಕಟ್ಟ ಅಭಿಮಾನಿ ಇದಾರೆ ಅವ್ರು. ಮತ್ತೆ ಹಂಗಾಗಿ ನಮಗೆ ಗೆದ್ದು ಬರ್ತಾರನ್ನ ಭರವಸೆ ಭಾಳ ಐತಿ. ಯಾರು ಗೆದ್ದರೂ ಸಂತೋಷ. ಬಟ್ ನಮ್ಮ ಅಣ್ಣಾಜಿ ಕೂಡ ಏನಾರ ತಪ್ಪು ಮಾತಾಡೋದು ನೀವು ತಿದ್ದುಬೋದು, ಅದಕ್ಕೇನು ತೊಂದರೆ ಇಲ್ಲ. ನಾವು ಅವ್ರ ಅಭಿಮಾನಿ ಅಂದ ಕಾರಣಕ್ಕೋಸ್ಕರ, ಅವ್ರು ನಮಗೆ ಪರಿಚಯ ಅಂದ ಕಾರಣಕ್ಕೋಸ್ಕರ ಅವ್ರು ಮಾಡಿದ್ದೆಲ್ಲ ಸರಿ ಅಂತ ನಾವು ಅನ್ನಂಗಿಲ್ಲ. ಅಣ್ಣಾಜಿಗೆ ಬೆಂಬಲ ಕೊಡ್ತೀವಿ ಅಷ್ಟೇ. ಅವರು ಸರಿ ತಪ್ಪನ್ನ ನಿಮಗೆ ಬಿಟ್ಟಿದ್ದದು ಎಲ್ಲ. ನಾವು ಏನೈತಿ ನಮ್ಮ ಗೆಳೆಯರಾಗಿರುವಂಥ ಕಾರಣಕ್ಕೋಸ್ಕರ ಸ್ವಲ್ಪ ಅಭಿಮಾನ ಕೊಡಾಕತ್ತೀವಿ. ಸ್ವಲ್ಪ ಸಪೋರ್ಟ್ ಮಾಡಿರಿ ಅಂತ ನಿಮ್ಗೆ ಕೇಳ್ಕೊತೀವಿ. ನಿಮ್ಗೆ ಸರಿ ಅನಿಸಿದ್ರೆ ನೀವು ನಮ್ಮಂಗೆ ಸಪೋರ್ಟ್ ಮಾಡಿರಿ. ಅಣ್ಣಾಜಿನ ಗೆಲ್ಲಿಸ್ರಿ, ಅದು ನಿಮ್ಮದು ಗೆಲುವಾಗಿರ್ತೈತಿ ಅಂತ ಹೇಳ್ತಾ ಈ ವಿಷಯವನ್ನು ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಧನ್ಯವಾದಗಳು.